ಮೊಬೈಲ್ ಫೋನ್ ಅನ್ನ ಹೆಚ್ಚು ಬಳಸೋದು ಬೇಡ. ಅದೇ ರೀತಿ ನಾವೊಂದು ಪ್ರಮಾಣ ಕೂಡ ಮಾಡೋಣ. ನಾವೆಲ್ಲರೂ ಇನ್ನು ಮುಂದೆ ಮೊಬೈಲ್ ಫೋನ್ ಅನ್ನು ಬಳಸುವುದಿಲ್ಲ. ಖಂಡಿತ ಬಳಸಲ್ಲ. ನೋಡಿ, ನನ್ನ ಎದುರಿಗೆ ಪ್ರತಿಜ್ಞೆ ಮಾಡಿದ್ದೀರಾ. ನೋಡೋಣ, ಒಳ್ಳೇದು ಅಲ್ಲ ಮಕ್ಕಳೇ, ಆರೋಗ್ಯಕ್ಕೆ ಒಳ್ಳೇದಲ್ಲ. ಆರೋಗ್ಯ ಕಾಪಾಡ್ಕೊಳ್ಳೋದು ನಮ್ಮೆಲ್ಲರ ಜವಾಬ್ದಾರಿ. ನಮ್ಮ ಆರೋಗ್ಯ ನಮ್ಮ ಜವಾಬ್ದಾರಿ ಅಲ್ವಾ? ಪೋಷಕರ ಹತ್ರ, ಅಜ್ಜನ ಹತ್ರ, ಅಜ್ಜಿ ಹತ್ರ, ಚಿಕ್ಕಮ್ಮ ಆಮೇಲೆ ಎಲ್ಲರೂ ಇರ್ತಲ್ಲ, ಯಾರತ್ರ ಕೇಳಂಗಿಲ್ಲ ಮೊಬೈಲ್. ಆಯ್ತಾ? ಯಾರ ಹತ್ರ ಕೇಳಲ್ಲ ತಾನೆ? ನಮ್ಮ ಮೊನ್ನೆ ತಾಳ ಮಕ್ಕಳು ತುಂಬಾ ಒಳ್ಳೆ ಮಕ್ಕಳು ಅಂತ ಇಡೀ ರಾಜ್ಯಕ್ಕೆ ಫೇಮಸ್ ಆಗಿದೆ. ಹಾಗಾಗಿ ಇದು ನಮ್ಮ ನಂಬಿಕೆ ನೀವು ಉಳಿಸ್ತೀರಲ್ವಾ? ಹೌದಲ್ವಾ? ಮೊಬೈಲ್ ಬಳಸಬಾರ್ದು. ಆಯ್ತಾ? ನಾವು ಇಂದಿನಿಂದ ಯಾವುದೇ ವಿಷಯಕ್ಕೂ ಮೊಬೈಲ್ ಅನ್ನ ಬಳಸುವುದಿಲ್ಲವೆಂದು ಹಾಗೂ ಪೋಷಕರ ಬಳಿ ಮೊಬೈಲ್ಗಾಗಿ ಪೀಡಿಸುವುದಿಲ್ಲವೆಂದು ಈ ಮೂಲಕ ಪ್ರತಿಜ್ಞೆ ಸ್ವೀಕರಿಸುತ್ತಿದ್ದೇವೆ. ಆದರೆ ಈಗಿನಿಂದ ನಾವ್ಯಾವ ಸಹಿತ ಅನವಶ್ಯಕವಾಗಿ ಮೊಬೈಲ್ ಉಪಯೋಗಿಸೋದಿಲ್ಲ. ಉಪಯೋಗಿಸ್ತೀವ? ಪ್ರತಿಜ್ಞೆ ಮಾಡಿದೀವಿ. ಮೊಬೈಲ್ ಎಷ್ಟು ಉಪಯೋಗನೋ ನಿಮ್ಮ ಚಿಕ್ಕ ಮಕ್ಕಳಿಗೆ ಮೊಬೈಲ್ ಅಷ್ಟೇ ಹಾನಿಕಾರ. ಬೆಳೆಯುತ್ತಿರುವಂತಹ ಮಕ್ಕಳ ಭೌತಿಕ ಸಾಮರ್ಥ್ಯ ಆಗಿರ್ಬೋದು, ಮೆದುಳಿನ ಬೆಳವಣಿಗೆ ಆಗಿರ್ಬೋದು, ಕಣ್ಣಿನ ಸಾಮರ್ಥ್ಯ ಆಗಿರ್ಬೋದು, ಮತ್ತು ಹೃದಯಕ್ಕೆ ಸಂಬಂಧಿಸಿದಂತಹ ಅನೇಕ ರೀತಿಯಾದಂತಹ ಹಾನಿಕಾರದಂತಹ ವಿಕಿರಣಗಳು ಮೊಬೈಲ್ ಇರುತ್ತೆ. ಹಾಗಾಗಿ ನಾವು ಇಂದಿನಿಂದ ಅನವಶ್ಯಕವಾಗಿ ಮೊಬೈಲ್ ಉಪಯೋಗಿಸೋದು ಬೇಡ ಅಂತ ಹೇಳ್ತಾ ತುಂಬಾ ಖುಷಿ ಆಯ್ತು. ಎಲ್ರಿಗೂ ನಮಸ್ಕಾರ. ಈ ದಿನ ನಾವು ನಮ್ಮ ಶಾಲೆ ಮಕ್ಕಳಿಗೆ ಮೊಬೈಲ್ ಬಳಸೋದಿಲ್ಲ ಅನ್ನೋದ್ರ ಬಗ್ಗೆ ಒಂದು ಪ್ರತಿಜ್ಞೆಯನ್ನ ಹೇಳ್ಸಿದೀವಿ. ಯಾಕೆ ಈ ತರ ಹೇಳ್ಸಿದೀವಿ ಅಂದ್ರೆ, ಇಂದಿನ ಪ್ರಸ್ತುತ ಸನ್ನಿವೇಶಕ್ಕೆ ತುಂಬಾ ಅನಿವಾರ್ಯ ಆಗಿದೆ. ನಮ್ಮ ಮಕ್ಕಳು ಏನೇನೋ ದೊಡ್ಡ ದೊಡ್ಡ ಕನಸುಗಳನ್ನ ಇಟ್ಕೊಂಡಿದ್ದಾರೆ. ಹಾಗೆ ಪೋಷಕರು ಕೂಡ ದೊಡ್ಡ ದೊಡ್ಡ ಕನಸುಗಳನ್ನ ಇಟ್ಕೊಂಡಿದ್ದಾರೆ. ಆ ಕನಸುಗಳೆಲ್ಲ ಈಡೇರ್ಬೇಕು ಅಂದ್ರೆ ಅವ್ರು ಆರೋಗ್ಯಯುತವಾಗಿರ್ಬೇಕು. ಆದ್ರೆ ಇಂದಿನ ಪ್ರಸ್ತುತ ಸನ್ನಿವೇಶದಲ್ಲಿ ಮೊಬೈಲ್ ಬಳಕೆ ಎಷ್ಟು ಅತಿಯಾಗಿದೆ ಅಂದ್ರೆ ಅದೊಂದು ಗೀಳಾಗಿ ಪರಿಣಮಿಸ್ತಾ ಇದೆ. ಕೆಲವೊಂದ್ ಸಂದರ್ಭದಲ್ಲಿ ಮಕ್ಕಳದ್ದು ಒಂದಷ್ಟು ವಿಡಿಯೋಸ್ ಎಲ್ಲ ನೋಡ್ಬೋದು. ಅವ್ರ ನಿದ್ದೆಗಣ್ಣಲ್ಲೂ ಸಹ ಕೈ ಮೂವ್ಮೆಂಟ್ಸ್ ಹಂಗೇನೆ ಹೋಗ್ತಾ ಇರುತ್ತೆ. ಅಷ್ಟು ಅಂದ್ರೆ ಅಡಿಕ್ಷನ್. ಏನು ನಾವು ಬೇರೆದೆಲ್ಲ ದೊಡ್ಡವರಿಗೆ ಮದ್ಯಪಾನ ಆ ರೀತಿ ಅಡಿಕ್ಷನ್ ಆದ್ರೆ, ಮಕ್ಕಳಿಗೆ ಮೊಬೈಲ್ದೆ ಅಡಿಕ್ಷನ್ ಆಗಿ ಹೋಗಿದೆ. ಅದರಿಂದ ಹೊರಬರ್ದೆ ಹೋದಂತ ಸಂದರ್ಭ ಆದ್ರೆ ಅವ್ರ ಮುಂದಿನ ಭವಿಷ್ಯ ತುಂಬಾನೇ ಮಾರಕವಾಗಿರುತ್ತೆ. ಹಾಗೆ ನಮ್ಮ ದೇಶದ ಭವಿಷ್ಯ ಕೂಡ ತುಂಬಾನೇ ಮಾರಕವಾಗುತ್ತೆ. ಆ ನಿಟ್ಟಿನಲ್ಲಿ ನಮ್ಮ ಮಕ್ಕಳು ತುಂಬಾ ಆರೋಗ್ಯಯುತವಾಗಿ ಇರ್ಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಶಾಲೆನಲ್ಲಿ ಈ ದಿನ ನಾವು ಮೊಬೈಲ್ ಬಳಸೋದಿಲ್ಲ ಅನ್ನುವಂತ ಪ್ರತಿಜ್ಞೆಯನ್ನ ಮಾಡಿದೀವಿ. ನನ್ನ ಹೆಸರು ಸನ್ನಿಧಿ ಟಿಜಿ. ನಾನು 6ನೇ ತರಗತಿಯಲ್ಲಿ ಓದ್ತಿದ್ದೀನಿ. ನಮ್ಮ ಶಾಲೆ ಹೆಸರು GHPS ಹೊನ್ನೆತಾಳು. ನಾನು ಇವತ್ತು ಮೊಬೈಲ್ ನೋಡಲ್ಲ ಅಂತ ಪ್ರತಿಜ್ಞೆ ಮಾಡಿದೀವಿ. ಈ ಸ್ಕೂಲಲ್ಲಿ ಶಿಕ್ಷಕರು ಮತ್ತೆ SDMC ಅವರು ಪ್ರತಿಜ್ಞೆ ಮಾಡಿಸಿದ್ದಾರೆ. ಇನ್ನಿಂದ ಯಾವತ್ತೂ ಮೊಬೈಲ್ ನೋಡ್ಬಾರ್ದು. ಮೊಬೈಲ್ ನೋಡಿದ್ರೆ ಕಣ್ಣೆಲ್ಲ ಹಾಳಾಗಿ ನಮ್ಗೆ ಆಮೇಲೆ ದೊಡ್ಡ ಆದ್ಮೇಲೆ ಇಂಜಿನಿಯರ್, ಡಾಕ್ಟರ್ ಏನಾರ ಆದ್ರೆ ಅವಾಗ ಈಗ ಯಾರು ಚೆಕಪ್ ಮಾಡ್ಬೇಕಂದ್ರೆ ಕಣ್ ಕಾಣಿಲ್ಲ ಅಂದ್ರೆ ನಮ್ಗೆ ಕಣ್ಣಿಲ್ಲ ಅಂತ ಆಗುತ್ತೆ. ಧನ್ಯವಾದ. ಬನ್ನಿ, ನಾನು 6th ಸ್ಟ್ಯಾಂಡರ್ಡ್ ಅಲ್ಲಿ ಓದ್ತಿದ್ದೀನಿ. ನನ್ನ ಶಾಲೆ ಹೆಸರು GHPS ಹೊನ್ನೆತಾಳು. ಇವತ್ ನಾವು ಮೊಬೈಲ್ ನ ಮುಟ್ಟೋದಿಲ್ಲ ಅಂತ ಪ್ರತಿಜ್ಞೆ ಮಾಡಿದೀವಿ. ಇಷ್ಟ ದಿವಸ ನಾನು ಮೊಬೈಲ್ ನೋಡ್ತಿದ್ದೆ. ಆಮೇಲೆ ನಾನು ಇನ್ ಮುಂದೆ ಮೊಬೈಲ್ ನೋಡಲ್ಲ ಅಂತ ಪ್ರತಿಜ್ಞೆ ಮಾಡಿದೀನಿ. SDMC ಮತ್ತೆ ಶಿಕ್ಷಕರು ನಾವೆಲ್ಲ ಸೇರ್ಕೊಂಡು ಪ್ರತಿಜ್ಞೆ ಮಾಡಿದೀವಿ. ನಾವ್ ಇನ್ ಮುಂದೆ ಮೊಬೈಲ್ ನೋಡಲ್ಲ ಅಂತ. ಮೊಬೈಲ್ ಇಂದ ನೋಡಿದ್ರೆ ನಮ್ ಕಣ್ಣು ಮತ್ತೆ ನಮ್ ಕಿವಿ ದೃಷ್ಟಿ ಮತ್ತೆ ನಮ್ ಬ್ರೈನ್ ಇಂದೆಲ್ಲ ಹಾಳಾಗ್ತಾ ಹೋಗುತ್ತೆ. ಆಮೇಲೆ ನಾವು ಮೊಬೈಲ್ ಜಾಸ್ತಿ ನೋಡಕ್ ಹೋಗ್ತಿದ್ರೆ ನಮ್ಮ ಹೆಲ್ತ್ ಎಲ್ಲ ಜಾಸ್ತಿ ಕೆಟ್ಟ ಹೋಗುತ್ತೆ. ನನ್ನ ಹೆಸರು ಧಾತ್ರಿ. ನಾನು GHPS ಹೊನ್ನೆತಾಳು ಶಾಲೆಯಲ್ಲಿ ಓದ್ತಾ ಇದ್ದೀನಿ. ನಾವು ಇವತ್ತಿನಿಂದ ನಮ್ಮ ರಾಜ್ಯದಲ್ಲಿ ಎಲ್ಲ ಕಡೆನೂ ತುಂಬಾ ಜನ ಮೊಬೈಲ್ ಉಪಯೋಗಿಸೋದ್ರಿಂದ ಹೃದಯಾಘಾತ ಆಗ್ತಾ ಇದೆ. ಹಾಗಾಗಿ ನಮ್ಮ ಶಾಲೆಯಲ್ಲಿ ಇವತ್ತು ಮೊಬೈಲ್ ನೋಡಲ್ಲ ಅಂತ ನಾವು ಪ್ರಮಾಣ ವಚನ ಮಾಡ್ತಾ ಇದೀವಿ. ನಾವು ನಿನ್ನೆ ತನಕ ಮೊಬೈಲ್ ನೋಡ್ತಿದ್ವಿ, ಆದ್ರೆ ಮುಂದಿನ ದಿನಗಳಲ್ಲಿ ಇವತ್ತಿಂದಾನೇ ನಾವು ಮೊಬೈಲ್ ನೋಡೋದನ್ನ ಪೂರ್ತಿಯಾಗಿ ಬಿಡ್ತಾ ಇದೀವಿ. ನಮ್ಮ ಶಿಕ್ಷಕರು ಎಲ್ಲರೂ ಸೇರಿ ನಾವು ಒಂದು ಪ್ರತಿಜ್ಞೆನ ಮಾಡ್ತಿದೀವಿ. ಈ ಪ್ರತಿಜ್ಞೆನ ನಾವು ಜೀವನ
ಪೂರ್ತಿ ಅನುಸರಿಸ್ತೀವಿ. ಧನ್ಯವಾದಗಳು. ನನ್ನ ಹೆಸರು ಶಕ್ತಿ. ನನ್ನ ಸ್ಕೂಲ್ ಹೆಸರು GHPS ಹೊನ್ನೆತಾಳು. ನಾವಿವತ್ತು ಸ್ಕೂಲಲ್ಲಿ ಪ್ರತಿಜ್ಞೆ ಮಾಡಿದೀವಿ. ನಾನು ಸಣ್ಣಕ್ಕಿರ್ತ ತುಂಬಾ ಮೊಬೈಲ್ ನೋಡ್ತಿದ್ದೆ. ಅವಾಗ ಒಂದ್ಸರಿ ನನ್ ಅಮ್ಮ ನನ್ ಪನಿಷ್ ಮಾಡಿದ್ರು. ಸರಿಯಾಗಿ ಪನಿಷ್ ಮಾಡಿದ್ರು. ಆಮೇಲೆ ಹೇಳಿದ್ರು ಮೊಬೈಲ್ ಇಂದ ಈ ತರ ಕೆಟ್ಟದಾಗತ್ತೆ. ಆದ್ಮೇಲೆ ನಾನು ಮೊಬೈಲ್ ನೋಡೋದನ್ನ ಬಿಟ್ಟೆ. ಆಮೇಲೆ ಯಾವ ಅಡ್ಡಿ ಪರಿಣಾಮನು ಆಗ್ತಿರ್ಲಿಲ್ಲ ನಂಗೆ. ಆಮೇಲೆ ನಾನು ಬುಕ್ ಓದೋಕ್ ಸ್ಟಾರ್ಟ್ ಮಾಡಿದೆ. ಆ ಮೊಬೈಲ್ ನೋಡೋ ಟೈಮನ್ನ ಯೂಸ್ ಮಾಡ್ಕೊಂಡು ಬುಕ್ ಓದೋದನ್ನ ಸ್ಟಾರ್ಟ್ ಮಾಡ್ಕೊಂಡೆ. ಅವಾಗ ನನ್ಗೆ ಏನಾಯ್ತು ಅಂದ್ರೆ ತುಂಬಾ ನಾಲೆಡ್ಜ್ ಬಂತು. ಹಾಗಾಗಿ ಈಗ ಕ್ಲಾಸಲ್ಲೂ ನಾನೇ ಫಸ್ಟ್ ಬರ್ತೀನಿ. ಎಲ್ಲದ್ರಲ್ಲೂ ಅಷ್ಟೇ. ನನಗೆ ಇವತ್ತು ತುಂಬಾ ಖುಷಿ ಆಯ್ತು. ಯಾಕಂದ್ರೆ ನಮ್ ಫ್ರೆಂಡ್ಸು ಕೂಡ ಈಗ ನಮ್ಮ ಮೊಬೈಲ್ ನೋಡಲ್ಲ ಅಂತ ಪ್ರತಿಜ್ಞೆ ಮಾಡಿದ್ದಾರೆ. ಹಾಗಾಗಿ ನಂಗೆ ತುಂಬಾ ಖುಷಿ ಆಯ್ತು. ಥ್ಯಾಂಕ್ಸ್.